coming soon. ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಚಿತ್ರದ ಡೈರೆಕ್ಟರ್ ನಾಗಶೇಖರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಳಿ, ಅವತ್ತಿಂದ ಇವತ್ತಿನವರೆಗೂ ತುಂಬಾ ದಿನಗಳ ನಂತರ ಮಾತಿಗೆ ಸಿಕ್ಕಿದ್ದೀರಾ. ಸೊ ಟೀಸರ್ ರಿಲೀಸ್ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಟೀಸರೇ ಒಂದು ಫಸ್ಟ್ ಇನ್ವಿಟೇಷನ್, ಇಷ್ಟ ಆಗಲೇಬೇಕು ಅಂತ ಮಾಡೋದು. ಟೀಸರ್ ಮಾಡುವಾಗ ಅಭಿಷೇಕ್ ಹೇಗೆ ಕಾಣಬೇಕು, ಯಾವ್ಯಾವ ಎಲಿಮೆಂಟ್ಸು ಟೀಸರಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದ್ರಿ? ಆ್ಯಕ್ಚುಲಿ ಅದನ್ನು ಅಭಿಷೇಕ್ ಅವ್ರು ಹೆಂಗಿರಬೇಕು ಅಂತ ಸಿನಿಮಾಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಹೋಗಿದ್ದದು. ಸಿನಿಮಾಲಿ ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಟೀಸರಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಹಿಂಗಿರ್ತಾರೆ ಅಭಿಷೇಕ್ ಅಂಬರೀಷ್, ಆ್ಯಕ್ಷನ್ ಹೆಂಗಿರ್ತಾರೆ, ಲುಕ್ಸ್ ಹೆಂಗಿರುತ್ತೆ, ಕಾಸ್ಟ್ಯೂಮ್ಸ್ ಹೆಂಗಿರುತ್ತೆ, ಫೋರ್ಸ್ ಹೆಂಗಿರುತ್ತೆ, ಫೈರ್ ಹೆಂಗಿರುತ್ತೆ, ಅದಷ್ಟನ್ನು ಹೆಂಗೆ ಕ್ಯಾರಿ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಟೀಸರ್ ಮಾಡಿದ್ದು. ಇನ್ನೊಂದೇನಂದ್ರೆ, ಫಸ್ಟ್ ಟೈಮ್ ಒಬ್ರು ಹೀರೋನ ಲಾಂಚ್ ಮಾಡ್ತಿರುವಾಗ ಫಸ್ಟ್ ಡೈರೆಕ್ಟರ್ ಏನು ಇಮೇಜ್ ಕೊಡ್ತಾರೋ ಅದು ಕಂಟಿನ್ಯೂ ಆಗುತ್ತೆ. ಒಂದು ಲವರ್ ಬಾಯ್ ಕೊಡ್ತೀರಾ, ಮಾಸ್ ಹೇಗೆ ಅನ್ನೋದು. ಸೊ ಅಭಿಷೇಕ್ ಅವ್ರನ್ನ ಫಸ್ಟ್ ಲಾಂಚಲ್ಲಿ ಯಾವ ಥರದ್ದು ಒಂದು ಇಮೇಜ್ ಕೊಟ್ಟಿದ್ದೀರಾ, ಕೊಡ್ಬೇಕು ಅಂದ್ಕೊಂಡು? ಸಿನಿಮಾದಲ್ಲಿ 24 ಕ್ರಾಫ್ಟ್ಸ್ ಇರುತ್ತೆ, ಅದರಲ್ಲಿ ಮೇಜರು 15 ಕ್ರಾಫ್ಟ್ಸ್. ಆ 15 ಕ್ರಾಫ್ಟ್ಸನ್ನು ಅವ್ರು ಕಲಿಸಿ ಕರ್ಕೊಂಡಿದ್ದೀವಿ ಆಚೆ. ಸೂಪರ್. ಸೊ ಒಬ್ಬ ಲವರ್ ಬಾಯ್ ಆಗಿ, ಒಬ್ಬ ಎಮೋಷನಲ್ ಹುಡುಗನಾಗಿ, ಒಬ್ಬ ಕೋಪಿಸ್ಟ್ ಹುಡುಗನಾಗಿ, ಒಬ್ಬ ಕಾಲೇಜ್ ಹುಡುಗನಾಗಿ, ಒಬ್ಬ ಏನೇನು ಹೇಳ್ಬೋದು, ಒಂದಷ್ಟು ವೆರೈಟಿ ಕ್ಯಾರೆಕ್ಟರ್ಗಳನ್ನು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಹಂಗಾಗಿ ಒಂದು ಇಮೇಜ್ ಅನ್ನೋದಕ್ಕಿಂತ ವಿಲ್ ಗ್ರೋ ಆಸ್ ಅ ಗ್ರೇಟ್ ಆ್ಯಕ್ಟರ್. ಸೂಪರ್. ಲವ್ ಬಾಯ್ ಫೈಟು ಮಾಡ್ತಾರೆ, ಡ್ಯುಯೆಟು ಹಾಡ್ತಾರೆ, ಎಲ್ಲ ಹೌದು. ಸೊ ಈ ಸಿನಿಮಾದಲ್ಲಿ ಫೈಟ್ಸ್ ಬಗ್ಗೆ ಹೇಳೋದಾದ್ರೆ, ಎಸ್ಪೆಷಲಿ ನೀವು ಫಾರಿನ್ಗೆ ಹೋಗಿ ಒಂದಷ್ಟು ಇದು ಕಲ್ತ್ ಕೂಡ ಬಂದಿದ್ರಿ, ಅದೆಲ್ಲವೂ ಕೂಡ ಸಿನಿಮಾದಲ್ಲಿ ಯೂಸ್ ಆಯ್ತಾ? ಕೆಲವು ಎಲಿಮೆಂಟ್ಸ್ ಇದೆ ಬಿಕಾಸ್ ನಾವು ಡಿಸ್ಕಸ್ ಮಾಡಿದ್ದು ಹೇಗೆ ಅಂದರೆ, ಆದಷ್ಟು ವಿಲ್ ಮೇಕ್ ಆ ಫೈಟ್ಸ್ ಆ್ಯಸ್ ರಿಯಲ್ ಆಸ್ ಪಾಸಿಬಲ್, ಬಟ್ ವಿತ್ ಒಂದು ಸಿನಿಮ್ಯಾಟಿಕ್ ಇಂಪ್ಯಾಕ್ಟ್ ಬೇಕಾಗುತ್ತೆ. ತೀರಾ ರಿಯಲಿಸ್ಟಿಕ್ ಆಗಿ ಮಾಡೋಕೆ ಹೋದರೆ ಸ್ಕ್ರೀನಲ್ಲಿ ಅದಷ್ಟೇನು ಇಟ್ ಡಸಂಟ್ ಲುಕ್ ದ್ಯಾಟ್ ಗ್ರೇಟ್. ಸೊ ಆದಷ್ಟು ರಿಯಲಿಸ್ಟಿಕ್ ಆ್ಯಂಡ್ ಮಾಡರ್ನ್ ಮಾರ್ಷಲ್ ಆರ್ಟ್ಸ್ನ ಯೂಸ್ ಮಾಡಿ ಅದಕ್ಕೊಂದು ಸಿನಿಮ್ಯಾಟಿಕ್ ಟ್ವಿಸ್ಟ್ನ ಕೊಟ್ಟು ಕ್ಯಾಮ್ರಾ ಚೆನ್ನಾಗಿ ಕಾಣಂಗೆ ಒಂದು ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ ಐ ಫೀಲ್. ಇಟ್ಸ್ ನಾಟ್ ವಾಟ್ ಯು ಸಿ ನಾರ್ಮಲಿ, ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್. ನಮ್ಮದೇ ಒಂದು ಸ್ಟೈಲ್ ಅಂತ ಕ್ರಿಯೇಟ್ ಆಗಿದೆ. ಎಷ್ಟು ಫೈಟ್ಸ್ ಇದೆ, ಯಾರ್ಯಾರು ಕಂಪೋಸ್ ಮಾಡಿದ್ದಾರೆ ಫೈಟ್ ಮಾಸ್ಟರ್? ನಮ್ಮ ಸಿನಿಮಾದಲ್ಲಿ 5 ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಒಂದು ರೇಸ್ ಇದೆ, ಆಮೇಲೆ 4 ಫೈಟ್ಸ್ ಇದೆ. ನಮ್ಮ ರವಿ ವರ್ಮಾ ಅವರು 2 ಫೈಟ್ ಮಾಡಿದ್ದಾರೆ, ಥ್ರಿಲ್ಲರ್ ಮಂಜು ಅವರು ಮಾಡಿದ್ದಾರೆ, ಮತ್ತು ಕಬಾಲಿ ಅಂತ ಸಿನಿಮಾ ತಮಿಳಲ್ಲೊಬ್ಬರು ಕಬಾಲಿ ರಜನಿ ಸರ್ ಮಾಡಿದರು, ಅನ್ಬರಿ ಅಂತ ಅವ್ರು ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸಸ್, ಮಜಾ ಕೊಡುವಂಥದ್ದು. ಆಲ್ರೆಡಿ ಒಂದು ಫ್ಯಾನ್ ಫಾಲೋವರ್ಸ್ ಅಭಿಗಿದ್ದಾರೆ. ಸೊ ಸಿನಿಮಾದಲ್ಲಿ ಅಭಿ ಇಂಟ್ರೊಡಕ್ಷನ್ ಹೆಂಗಿರುತ್ತೆ, ಇಂಟ್ರೊಡಕ್ಷನ್ ಸಾಂಗ್ ಇದೆಯಾ, ಇಂಟ್ರೊಡಕ್ಷನ್ ಫೈಟಾ ಅಂತ ಒಂದು ಕ್ಯೂರಿಯಾಸಿಟಿ. ಸೊ ಸಾಂಗ್ ಮೂಲಕನ ಫೈಟ್ ಮೂಲಕನ ಅಂತ ಹೇಳಿ ಸರ್? ಅದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು, ಯಾಕೆಂದರೆ ನಮಗೆ ಈ ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಮಾಡೋದು ಅಷ್ಟೊಂದು ಅನ್ಸಲ್ಲ. ಸೊ ನಮ್ಮ ಸಿನಿಮಾ ಬೇರೆ ಥರ ಇರುತ್ತೆ. ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ಡಾನ್ಸ್ ಸ್ವಲ್ಪ ಜಾಸ್ತಿ ಟಾಸ್ಕ್ ಕಷ್ಟ ಆಯ್ತಾ ಅಥವಾ ಫೈಟ್? ಫೈಟ್ ನಮ್ಗೊಂಥರ ಫೈಟ್ ಎಂಜಾಯ್ ಅಲ್ಲ, ಡಾನ್ಸ್ ಇಸ್ ಫಾರ್ ಮೀ ಟ್ಯಾಕ್ಸಿಂಗ್, ಬಟ್ ಐ ಫೀಲ್ ಲೈಕ್ ಐ ಹ್ಯಾವ್ ಡನ್ ಓಕೆ. ಡೈರೆಕ್ಟರ್ ಇರಬೇಕು, ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಇವರು ಒಂಥರ ನೋ ಕಾಂಪ್ರಮೈಸ್ ಡೈರೆಕ್ಟ್. ಅವ್ರಿಗೆ ಬೇಕಿದ್ದು ಸಿಕ್ಕಿಲ್ಲ ಅಂದರೆ ಲೆಟ್ ಇಟ್ ಬಿ 5 days ಆಲ್ಸೋ, ಅಲ್ಲೇ ಇಟ್ಟು ಅಲ್ಲೇ ಮಾಡಿಸಿ ಅದನ್ನೇ ರಿಪೀಟ್ ಮಾಡಿಸಿ he will literally ring it out of you. ನಿಮ್ಮಲ್ಲಿ ಇಲ್ಲ ಅಂದ್ರೂ he'll somewhere he'll find it deep inside and ring it out of you. ಎಷ್ಟು ಸಾಂಗ್ ಇದೆ, ಎಷ್ಟು ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿದ್ದೀರಾ? ಎಷ್ಟು ಸಾಂಗ್ ಇದೆ? 5 ಸಾಂಗ್ ಇದೆ. 5 ಸಾಂಗ್ ಇದೆ. 5 ಸಾಂಗಲ್ಲೂ ಒಂದು ಎಲ್ಲ ಸಾಂಗಲ್ಲೂ ಡ್ಯಾನ್ಸ್ ಬೇಕೇ ಬೇಕು ಅಂತ ಇಲ್ಲ. ರೊಮ್ಯಾಂಟಿಕ್ ಸಾಂಗ್ಸ್ ಇರುತ್ತೆ. ಇವಾಗ ತುಂಬ ಇಮೋಷನಲ್ ಸಾಂಗ್ಸ್ ಇದ್ದಾಗೆಲ್ಲ ಹೌ ಕೆನ್ ಯು ಡ್ಯಾನ್ಸ್, ಹೌ ಕೆನ್ ಐ ಶೋ ಪೇನ್ ಥ್ರೂ ಡ್ಯಾನ್ಸ್? ನಾಗಶೇಖರ್ ಸರ್ ಅಂತ ಬಂದಾಗ ನಿಮ್ಮ ಸಿನಿಮಾಗಳು ಸಂಜು ವೆಟ್ಸ್ ಗೀತಾ, ಮೈನಾ, ಈ ಥರದ್ದೆಲ್ಲ ಸಿನಿಮಾಗಳು ನೋಡಿದ್ವಿ. ಒಂದು ಕಂಪ್ಲೀಟ್ ಲವ್ ಸ್ಟೋರಿ, ಎಮೋಷನ್ಸ್, ಈ ಥರದ್ದು. ಅದು ಎಲ್ಲವನ್ನ ಮೀರಿ ಅಮರ್ ಬೇರೆ ಥರದ್ದೇ ಸಿನಿಮಾ ನಿಮ್ಮ ಒಂದು ಕರಿಯರಲ್ಲಿ ಅಂತ ಅನ್ಸುತ್ತಾ? ಅಂದರೆ ಬೇರೆ ಥರ ಅನ್ನಿಸೋದಕ್ಕಿಂತ ಅದೆಲ್ಲದಕ್ಕಿಂತ ಚೆನ್ನಾಗಿದೆ ಅಮರ್ ಅನ್ಸುತ್ತೆ. ಒಂದು ಸಂಜು ವೆಟ್ಸ್ ಗೀತಾಗಿಂತ, ಮೈನಾಗಿಂತ ಬ್ಯೂಟಿಫುಲ್ ಫಿಲ್ಮ್ ಅಮರ್. ಆಮೇಲೆ ಯಾಕೆಂದರೆ ಭಾಳ ಅದನ್ನು ಆಗಲೂ ಎಫರ್ಟ್ ಹಾಕಿದ್ವಿ, ಈಗ ಸ್ವಲ್ಪ ಜಾಸ್ತಿ ಹಾಕಿದ್ವಿ. ಆಮೇಲೆ ಆಗಲೂ ಬಂಡವಾಳ ಹಾಕಿದ್ವಿ, ಈಗ ಇನ್ನೂ ಜಾಸ್ತಿ ಹಾಕಿದ್ವಿ. ಸೊ ಎಲ್ಲವೂ ಜಾಸ್ತಿ ಈ ಸಿನಿಮಾದಲ್ಲಿ ಯಾಕೆಂದರೆ ಬಿಕಾಸ್ ಆಫ್ ಅಭಿಷೇಕ್ ಅಂಬರೀಷ್. ಸೊ ಅವರ ಟ್ಯಾಲೆಂಟನ್ನು ಒಂದು ಫುಲ್ ಫಾರ್ಮ್ಯಾಟಲ್ಲಿ ನಾನು ಪ್ರೆಸೆಂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೂಪರ್. ನಾನು ಆವಾಗಲೇ ಕೇಳ್ತಿದ್ದೆ, ಅಂಬರೀಷ್ ಸರ್ ಡೈಲಾಗ್ ಸಾಂಗ್ ಆ ಥರ ಏನಾದರೂ ಹಳೇದು ಯೂಸ್ ಮಾಡಿದ್ದೀರಾ ಅಂತ. ಈ ಸಿನಿಮಾದಲ್ಲಿ ಒಲವಿನ ಉಡುಗೊರೆ ಸಾಂಗನ್ನು ಯೂಸ್ ಮಾಡಿದ್ದೀರಾ ಅಂತ? ಹೌದು, ಒಲವಿನ ಉಡುಗೊರೆ ಸಾಂಗ್ ಯೂಸ್ ಮಾಡಿದ್ದೀವಿ.
ಆ ಸಾಂಗ್ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಸರ್. ಓಕೆ ಜಸ್ಟ್ ನಾಟ್ ಆಸ್ ಅ ಸಾಂಗ್, ಅದು ಸುಮ್ಮನೆ ರೀಮೇಕ್ ಮಾಡಬೇಕು ಅಂತ ಮಾಡಿದ್ದಲ್ಲ. ಆ ಕಥೆಗೆ ಭಾಳ ಪೂರಕವಾಗಿ ಬೇಕಾದಂಥ ಒಂದು ಹಾಡು. ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಸ್ ಪರ್ಫೆಕ್ಟ್ಲಿ ಯೂಸ್ಡ್ ಅಂತ. ಆ ಸಾಂಗ್ ಶೂಟ್ ಮಾಡಿದಾಗ ಸರ್ ಇದ್ರ ಅಥವಾ ಅವತ್ತೇ ದಟ್ ವಾಸ್ ದ ಓನ್ಲಿ ಡೇ ಹಿ ಕೇಮ್. ಓ ಅವತ್ತೇ ಬಂದಿದ್ದ ಸೆಟ್ಗೆ? ಅವತ್ತೇ ಬಂದು ಅದೊಂದು ಸ್ಪೆಷಲ್ ಶಾಟ್ ಇದೆ ಸಿನಿಮಾದಲ್ಲಿ. ನಾವು ಎಂಡಲ್ಲಿ ಆಗ್ತಾ ಇದ್ದೀವಿ. ಓಕೆ. ಅಂಬರೀಷ್ ಸರ್ ಲಾಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದು. ಓಕೆ. ಅದೊಂದು ಟ್ರೆಷರ್, ಅದೊಂದು ನಿಧಿನೇ ನಮಗೆ. ಅದು ಇಲ್ಲಿವರೆಗೂ ನಾವೆಲ್ಲ ರಿವೀಲ್ ಮಾಡಿಲ್ಲ. ಸಿನಿಮಾದಲ್ಲಿ ಅದನ್ನು ಅಣ್ಣಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ಶಾಟ್ ಇದೆ. ಅವತ್ತು ಬಂದಿದ್ರು. ಸೊ ಅವರು ಆ್ಯಕ್ಟ್ ಮಾಡಿ ಕೂಡ ತೋರಿಸಿದ್ದಾರೆ ಅಭಿ ಅವ್ರಿಗೆ. ಹೌದಾ? ಆ್ಯಕ್ಚುಲಿ ಅವತ್ತೇನು ಅಂದರೆ ಐ ವಾಸ್ ಸ್ಟ್ರಗ್ಲಿಂಗ್. ಪಾಪ ಡೈರೆಕ್ಟ್ರು ನೋಡಿ ಇಲ್ಲ ಇವ್ರ ಅಪ್ಪ ಇದ್ದಾರೆ, ಸರ್ನ ಕಳ್ಸ್ಬಿಟ್ಟು ಆಮೇಲೆ ಮಾಡ್ಸೋಣ. ಓಕೆ ಇದು ಸಾಕು ಅಂದರು. ಇಲ್ಲ ಇನ್ನೊಂದ್ಸತಿ ಮಾಡ್ಸೋ ಅಂತ ನಮ್ಮಪ್ಪ ಬಿಟ್ಟಿಲ್ಲ. ಓಕೆ. ನನ್ನ ನೋಡಿ ಇವ್ರು ಯಾವಾಗಲೂ ಇವ್ರು ನೋ ಕಾಂಪ್ರಮೈಸ್. ಅವತ್ತು ಇವ್ರೇನೋ ಒಂದಿನ ಅಣ್ಣ ಒಟ್ಟೋಗ್ಲಿ ಆಮೇಲೆ ಮತ್ತೆ ಶಾರ್ಟ್ ಮಾಡೋಣ ಅನ್ಕೊಂಡೆ ನಾನು. ಇವತ್ತು ಬಿಕಾಸ್ ಇವಾಸ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ರು. ಅಪ್ಪ ಅಂದಾಗ ಹೆಂಗೆ ಭಯ ಇದ್ದೇ ಇರುತ್ತೆ. ಆಮೇಲೆ ಅದನ್ನು ಅವ್ರು ಆ್ಯಕ್ಟ್ ಮಾಡಿರೋದು. ಓಕೆ. ಹೌದು ಹೌದು. ಅವ್ರ ಆ್ಯಕ್ಟನ್ನ ಇವರು ವಾಪಸ್ ಮಾಡಬೇಕು. ಅದು ಒಂಥರ ಚಾಲೆಂಜಿಂಗೆ. ಸೊ ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ ಅಂದ್ಬಿಟ್ಟು ನಾನು ಅಣ್ಣ ಹೊಟ್ಬಿಡ್ಲಿ ಆಮೇಲೆ ಮಾಡೋಣ ಅಂದ್ರೆ ಅವರೇ ಮಾಡ್ಸಾ ಅಂತ ನನಗೂ 2 ಸತಿ. ಆದ್ರೆ ಹಿ ವಾಸ್ ನಾಟ್ ಹ್ಯಾಪಿ. ಓಕೆ ಅನ್ನೋ ಡೈರೆಕ್ಟ್ರು ಅಮಿಷಣ ಓಕೆನಾ ಒಂದು ಮಾಡೋದು. ಕೊನೆಗೂ ಸೈಡಿಗೆ ಬರೋಕೆ ನಾನೇ ಮಾಡಿ ತೋರಿಸ್ತೀನಿ ಅಂತ ಎದ್ದು ಮಾಡಿ ತೋರಿಸೋದು. ಓಕೆ. ಆ್ಯಂಡ್ ಹಿ ಹ್ಯಾಡ್ ದ ಸೆನ್ಸ್ ಆಫ್ ಮೈಂಡ್, ಪ್ರೆಸೆನ್ಸ್ ಆಫ್ ಮೈಂಡ್ ರೋಲ್ ಮಾಡೋದು. ಓಕೆ. ಸೊ ನಾನು ಅದನ್ನ ನಾವು ಒಂದು ಟೇಕ್ ಥರನೇ ಪಕ್ಕ ಒಂದು ಟೇಕ್. ಆ್ಯಕ್ಚುಲಿ ಒಂದು 4-5 ಕ್ಯಾಮ್ರಾ ಇತ್ತು ಅವತ್ತು ಮಾತ್ರ. ಓಕೆ. ಬಿಗ್ ಸೆಟಪ್ ಅದು. ಮೂವ್ಮೆಂಟ್ ಎಲ್ಲ ರೋಲ್ ಮಾಡ್ಬಿಟ್ವಿ ಆ್ಯಕ್ಚುಲಿ. ಮಾಡಿ ಸಿನಿಮಾ ಶಾರ್ಟ್ ಥರನೇ ಇದೆ. ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿತ್ತು ಮನೆಯಲ್ಲಿ ಅನ್ಸುತ್ತೆ, ನೀವು ಅಂಬರೀಷ್ ಸರ್ ಮತ್ತೆ ಇಮ್ರಾನ್ ಅವರು ಇಟ್ಕೊಂಡು ಒಂದು ಸ್ಟೆಪ್ ಮನೆಯಲ್ಲಿ. ಅದು ಯಾವ ಸೀಕ್ವೆನ್ಸ್ ಅಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಿದ್ದ ಮನೇಲಿ, ಹೇಗದು? ಅಂಬಿನಿ ವಯಸ್ಸಾಯ್ತು ಸಿನಿಮಾ ಟೈಮಲ್ಲಿ. ಮೊನ್ನೆನೂ ಇಮ್ರಾನ್ ಸರ್ ಹತ್ರ ಹೇಳ್ತಿದ್ರು, ಫೋನ್ ಮಾಡಿದ್ರಂತೆ ಇಮ್ರಾನ್ ಸರ್ ಒಂದಿನ ರಿಹರ್ಸಲ್ ಮಾಡ್ಬೇಕಲ್ಲ. ಖಂಡಿತ ಮಾಡ್ಬೇಕು ಇಮ್ರಾನ್. ಹೌದಾ ಸರ್? ನೀವು ರೆಡಿ, ನಾನು ಎಕ್ಸ್ಪೆಕ್ಟ್ ಮಾಡಿದ್ರು. ಇಲ್ಲ ಕಣಪ್ಪ ನೀನೇನು ಮಾಡಿದ್ದೆ ನಾವು ನೋಡ್ಬೇಕಲ್ಲ ಅಂತ ಕರ್ಸ್ಕೊಂಡ್ರಂತೆ. ಆಗಸ್ಟ್ ಐ ಥಿಂಕ್ ಇಟ್ ವಾಸ್ ಅರೌಂಡ್ ಮಾರ್ಚ್ ಏಪ್ರಿಲ್. ಸೊ ನಮ್ಮದು ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಿತ್ತು. ಸೊ ಏನೋ ನನಗೆ ಹೇಳ್ಕೊಡೋಕ್ಕೇನೋ ಇದೆಲ್ಲ ಇಂಪಾರ್ಟೆಂಟ್ ಅಪ್ಪ, ನೀನು ರಿಹರ್ಸ್ ಮಾಡಬೇಕು, ನಾನು ಮಾಡ್ತಾ ಇದ್ದೀನಿ ಅಂತ ತೋರ್ಸೋಕ್ಕೇನೋ ಕರ್ಸ್ಕೊಂಡ್ರೆ ನಾನು. ಬಟ್ ಅವತ್ತು ಅವಾಗ ಫ್ಲ್ಯಾಟಲ್ಲಿ ಇರೋದಲ್ಲ ಪ್ರೆಸ್ಟೀಜ್. ಅವತ್ತು ಜಯನಗರ್ಗೆ ಬಂದು ಅಲ್ಲಿ ಇಮ್ರಾನ್ ಸರ್ನೆಲ್ಲ ಅಲ್ಲಿ ಕರೆಸಿ ಮಾಡಿಸಿ, ನೀನು ಹೀರೋ ಆಗ್ಬೇಕಂತ ಒಟ್ಟಿದ್ಯಲ್ಲಪ್ಪ ಬಾ ಅದೇನು ಮಾಡ್ತೀಯ ಕಿತ್ತಾಕೊಂಡು ಸೂಪರ್ ಸರ್. ಆಕ್ಚುಲಿ ಅಭಿ ಅವ್ರನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಾಗ ಯಾರು ಡೈರೆಕ್ಟರ್ ಅಂತ ಒಂದಷ್ಟು ಹೆಸರುಗಳು ಕೇಳಿ ಬಂತು. ಅವರು ಇವರು ಅಂತ. ಕೊನೆಗೆ ಆ ಒಂದು ಅವಕಾಶ ಆಫರ್ ನಿಮ್ಮ ಹತ್ರ ಬಂದಾಗ ಫಸ್ಟ್ ಟೈಮ್ ಅಂಬರೀಷ್ ಸರ್ ಕರ್ಸಿ ಹೇಳಿದಂಥ ಮಾತುಗಳು ಏನಾದರೂ ನೆನಪಿದೆಯಾ? ಸಾಕಷ್ಟಿದೆ. ಅದೊಂದು ದೊಡ್ಡ ಎಪಿಸೋಡ್ ಆಗುತ್ತೆ ಅದು ಹೇಳ್ತಾ ಹೋದರೆ. ಇಲ್ಲ ಅದೇ ಬಟ್ ಏನಪ್ಪ ಅಂದರೆ ಐ ಆಮ್ ವೆರಿ ಲಕ್ಕಿಯೆಸ್ಟ್. ಅದು ಹೇಳಿದ್ರು, ತುಂಬ ಹೇಳಿದರು. ಆಮೇಲೆ ನಂಬಿಕೆ ಇತ್ತು ಅವರಿಗೆ ನನ್ನ ಮೇಲೆ. ಮಾಡ್ತಾನೆ ಕತೆ ಮಾಡಿದೆ. ಎಲ್ಲರೂ ಬಂದು ಡೈಲಾಗ್ ಹೇಳ್ತಾರೆ ಕಣ, ನೀನು ಕತೆ ಹೇಳ ಅಂತಂದರು. ಅವ್ನು ಬಂದ್ಬಿಡಿ ಹಿಂಗೆ ಸಿಕ್ಕ ಬಂದ್ಬಿಡ್ತಾರಂತೆ. ಏನು ರಜನಿಕಾಂತ್ ಅವನು ಕತೆ ಹೇಳಿ ನೀನು ಅಂತಂದರು. ಸೊ ಅಲ್ಲಿಂದ ಶುರುವಾಗಿದ್ದು. 2-3 ಕತೆ ಹೇಳಿದೆ. ಏನಂದರೆ ಇದು ನಮ್ಮ ಸಿನಿಮಾದ ಸ್ಪೆಷಲ್ ಅಂತಂದರೆ ಬಹುಶಃ ಹಿಸ್ಟ್ರಿಯಲ್ಲಿ ಇಷ್ಟು ಲೊಕೇಶನ್ ಯಾರೂ ಶೂಟ್ ಮಾಡಿಲ್ಲ ಅನಿಸುತ್ತೆ. ಭಾಳ ಇರುತ್ತೆ, ಸಾಕಷ್ಟು ಲೊಕೇಶನ್ಸು. ಇಲ್ಲಿಂದ ಮಣಿಪಾಲ್, ಮ್ಯಾಂಗ್ಳೂರು, ಮಡಿಕೇರಿ, ಸುಲ್ತಾನ್ ಬತ್ತೇರಿ, ಊಟಿ, ಕೊಯಂಬತ್ತೂರು, ಬ್ಯಾಂಗ್ಳೂರು, ಮೈಸೂರು, ಸ್ವಿಟ್ಜರ್ಲ್ಯಾಂಡ್, ಮಲೇಷಿಯಾ, 4-5 ಸ್ಟೇಟಲ್ಲಿ. ಯೂಶ್ವಲಿ ಎಲ್ಲ ಒಂದು ಜಾಗದಲ್ಲಿ ಮಾಡ್ತಾರಲ್ಲ. ನಾವು ಇಂಟರ್ಲ್ಯಾಕನ್ ಅಂತೆ, ಲೂಡ್ಜರ್ ಅಂತೆ, ಬರ್ನ್ ಅಂತೆ, ಝೂರಿಕ್ ಅಂತೆ, ಎಷ್ಟೊಂದು ಜಾಗಗಳು, ಹೈಯೆಸ್ಟ್ ಲೊಕೇಶನ್ಸ್. ರೀಸೆಂಟ್ ಆಗಿ ಒಂದು ಫೋಟೋ ಕೂಡ ವೈರಲ್ ಆಯಿತು. ನೀವೊಂದು ರೆಡ್ ಹೆಲ್ಮೆಟ್ ಹಾಕೊಂಡಿರೋದು ಹಾಫ್ ಫೋಟೋ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಅಂತ ಅಂಬರೀಷ್ ಸರ್ ಸಿನಿಮಾ ಮಾಡಿದ್ದು ಒಂದು ಹಾಫ್ ಫೋಟೋ, ಎರಡೂ ಒಂದು ಮರ್ಚ್ ಮಾಡಿ ಒಂದು ಫೋಟೋ. ಈವನ್ ಸುಮಲತಾ ಮ್ಯಾಮ್ ಕೂಡ ಅದನ್ನು ಶೇರ್ ಮಾಡಿದರು ಟ್ವಿಟರಲ್ಲಿ. ಸೊ ಆ ಕಣ್ಣುಗಳು ಸೇಮ್ ಟು ಸೇಮ್ ಹಾಗೆ ಇದೆ ಅಂತ ನೀವು ನೋಡಿದ್ರ ಆ ಫೋಟೋಸ್? ಏನು ಫೀಲ್ ಆಯ್ತು ಅದು ನೋಡಿ? ವೈರಲ್ ಆದ್ಮೇಲೆ ನಮಗೂ ಬರುತ್ತೆ. ಏನು ಫೀಲ್ ಮಾಡಿದ್ರಿ ಆ ಫೋಟೋ ನೋಡಿದಾಗ? ಐಡಿಯಾನೇ ಇರಲಿಲ್ಲ ಓಕೆ ಈ ಥರ ವೈರಲ್ ಆಗುತ್ತೆ. ಇಲ್ಲ ಇದೇನಾಯ್ತು, ಟೀಸರ್ ಕಟ್ ಮಾಡಿದ್ವಿ. ಟೀಸರ್ ಕಟ್ ಮಾಡಾದ್ಮೇಲೆ ನಾನು ಬ್ರೋಕ್ ಆದ್ರೆ ಬನ್ನಿ ನೋಡೋಣ ಅಂತ. ಈಗ ಬರೀ ಕಣ್ಣು ಏನಾದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ. ಫೇಸ್ ರಿವೀಲ್ ಆಗೋಕ್ಕೆ ಮುಂಚೆ ಬರೀ ಕಣ್ಣು ಏನಾದರೂ ಶಾರ್ಟ್ ಇದೆಯಾ ಮಾಡಿ ಹಾಕಿ ಸರ್. ಓ ಇರಿ ಇದೆ ನಾನು ಇರಿ ಕರೆಕ್ಟಾಗಿ ಅದು ಹೆಲ್ಮೆಟ್ ಹಾಕಿರೋದೇ ಇತ್ತು. ಓಕೆ.
ಸೊ ಹಾಕಿದ್ವಿ, ಅದು ಹಿಂಗಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಐಡಿಯಾನೇ ಇಲ್ಲ, ವಿ ಡಿಡ್ಂಟ್ ನೋ. ಆಮೇಲೆ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಟೈಮರಲ್ಲಿ ಅಂಬರೀಷಣ ಹೆಲ್ಮೆಟ್ ಹಾಕೊಂಡು ಓಡಿಸೋರು ಏನೋ ನಮಗೆ ಗೊತ್ತಿಲ್ಲ. ಆ ಸ್ಟಿಲ್ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಂತೂ ಯಾರು ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಟು ದೆಮ್. ಅಷ್ಟು ಹುಡುಕಿದಾರಲ್ಲ ಫ್ರೇಮ್ನ, ನಿಜಕ್ಕೂ ಪಕ್ಕ ಅಂಬರೀಷ್ ಅಭಿಮಾನಿ. ಅವ್ರು ನೋಡಿದ ತಕ್ಷಣ ಆ ಒಂದು ಫ್ರೇಮ್ ಇದೆ, ಆ ಒಂದು ಶಾರ್ಟ್ ಇದೆ, ಶಾರ್ಟ್ ಇದೆ ಅಂತ ಅವ್ರಿಗೆ ಗೊತ್ತಿದ್ದು ತೆಗೆದು ಅದು ಮ್ಯಾಚ್ ಮಾಡಿ ಇಟ್ಸ್ ಗ್ರೇಟ್. ಸೊ ಹಂಗೆ ಅಭಿ ಅವ್ರಿಗೆ ನೀವು ಫ್ರೇಮ್ ಇಟ್ಟಾಗ ಅವ್ರನ್ನ ಐ ಮೀನ್ ಆಕ್ಷನ್ ಕಟ್ ಹೇಳುವಾಗ ಅಫ್ಕೋರ್ಸ್ ಅಂಬರೀಷ್ ಸರ್ಗೆ ಆಕ್ಷನ್ ಕಟ್ ಹೇಳಿಲ್ಲ ಅಂದ್ರೆ ಅವ್ರ ಆಟಿಟ್ಯೂಡ್, ಅವ್ರ ಮಾತು ಎಲ್ಲ ನಿಮಗೆ ಗೊತ್ತಿತ್ತು. ಯಾವ ಒಂದು ಆಟಿಟ್ಯೂಡಲ್ಲಿ ಫ್ರೇಮಲ್ಲಿ ಸೇಮ್ ಅಂಬರೀಷ್ ಸರ್ ಥರನೇ ಕಾಣ್ತಾರೆ ಇವರು ಹಿಂಗೆ ಅಂತ ನಿಮ್ಗೆ ಅನ್ಸಿದ್ದು? ಕಾಣಿಸ್ಬಿಟ್ರು ಹಂಗೆ. ಹೌದಾ? ಫಸ್ಟ್ ತೆಗೆದಿದ್ದ ಶಾರ್ಟೇ ಆ ಹೆಲ್ಮೆಟ್ ಶಾರ್ಟ್. ಓಕೆ. ಸೊ ಆಮೇಲೆ ಅದು ಫೋಟೋ ಶೂಟಲ್ಲಿ ಅದು ಅನಿಸ್ತಾಯಿತ್ತು, ಏನಾಗೋದು ಟೀಸರ್ಲಿದೆ ಅದೇ ಫಸ್ಟ್ ಶಾರ್ಟ್ ನಾವು ತೆಗೆದಿದ್ದು ಬೈಮತ್ತೂರಲ್ಲಿ ಅಷ್ಟೇ. ಸೊ ಹಂಗೆ ಅನಿಸಿತ್ತು. ಆಮೇಲೆ ಗೊತ್ತಿತ್ತು ಆ ಅಂಬರೀಷನೇ ಕೇಳೋ ಲವ್ ಹೆಂಗೋ ಮಾಡ್ತಾನೆ ಅಂತ. ನಿಮಗೆ ಹೆಂಗೆ ಕಾಣಿಸ್ತಾರೋ ಗೊತ್ತಿಲ್ಲ, ನನಗಂತೂ ಒಬ್ಬ ಸೂಪರ್ ಸ್ಟಾರ್ ಕಾಣಿಸ್ತಾ ಇದ್ದಾರೆ ಆಲ್ರೆಡಿ ಅಂತಲೇ ಹೇಳಿದ್ದೆ ನಾನು. ಸೊ ಯಾಕೆ ಶೋ ಆಮೇಲೆ ಅಷ್ಟು ಚೆನ್ನಾಗಿ ಕಾಣ್ತಾರೆ. ಯಾಕೆ ನಿಮಗೆ ಕ್ಯಾಮ್ರಾ ಇಡೋಕೆ ಖುಷಿ ಆಗುತ್ತೆ. ಎಸ್, ಅಭಿಷೇಕ್, ಅಂಬರೀಷ್ ಮತ್ತು ನಾಗಶೇಖರ್ ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಸಿನಿಮಾ ಜೊತೆಗೆ ಇನ್ನಷ್ಟು ವಿಷಯಗಳನ್ನ ಮಾತನಾಡೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್.